ಪುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ವರ್ತನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿರುವುದು. ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಬಂದರಲ್ಲದೆ ಸರ್ಪಬಂಧ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಶಾಂತಿಯನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರು, ಭರತ ಭೂಮಿಗೆ ಸ್ವತಂತ್ರರಾರು. ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸ ಕುಲ ಗರ್ವ ಗತಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರ ಬೇಡ, ಸಮಭಾಗವ ವಹಿಸಿ ಶಾಂತನಾಗೈ ಸುಯೋಧನ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿರುವುದು. ಮುಂದೆ ವಿಚಾರವನ್ನು ಕರ್ತವ್ಯವನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ. ಧೃತರಾಷ್ಟ್ರ ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವಿರೆಂದು ನನ್ನ ನಂಬಿಕೆ. ಸುಯೋಧನ, ಶಾಂತನಾಗು ಸೌಖ್ಯದಿಂದ ಸಾಗಿ ಬಾಳು ನೀ. ಸಾಗಿ ಬಾಳು ನೀ.
ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವೂ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದೂರ ವಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವಿವಾಹದಿಂದ ಬಾಳು. ಇದೇ ನನ್ನ ಅಭಿಮತ. ವತ್ಸ ದುರ್ಯೋಧನ, ಆಚಾರ್ಯರೇ, ದುಡುಕಿನ ದುಡವು ಧರಣಿಪ ಧರೆಯಳು ಖ್ಯಾತಿಯ ಕೊಡು ನೀ ಸ್ವರೂಪ. ಧರೆಯಳು ಖ್ಯಾತಿಯ ಕೊಡು ನೀ ಸ್ವರೂಪ. ದುಡುಕಿನ ಧರಣಿಪ. ಆಚಾರ್ಯರೇ, ಸಾಧಿಸದಿರು ಛಲ ವೈರವ ಮರೆತು ಸಾಧಿಸದಿರು ಛಲ ವೈರವ ಮರೆತು ಜ್ಞಾತಿಗಳೆನಿಸಿದ ಪಾಂಡುಕುವರರಲ್ಲಿ ಜ್ಞಾತಿಗಳೆನಿಸಿದ ಪಾಂಡುಕುವರರಲ್ಲಿ ನೀಡು ಸಂತಸದೆ ಮುನವೀರಿಗೆ ಶಾಂತಿ. ನೀಡು ಸಂತಸದೆ ಮುನವೀರಿಗೆ ಶಾಂತಿ. ಹಿತವ ಬಯಸುವ ಈ ಹಿರಿಯರು ಹಿತವ ಬಯಸುವ ಈ ಹಿರಿಯರಳು ಧರೆಯಳು ಖ್ಯಾತಿಯ ಕೊಡು ನೀ ಕುರುಬ. ತುಡುಕಿನ ಧರಣಿಪ. ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ನಿರಾಕರಿಸಬೇಡ. ಇದೀಗ ಸಂಧಿಗೆ ಸುಸಮಯ. ಅದನ್ನು ಹಠ ಮಾಡಿ ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳೇ ಅಲ್ಲವೇ? ದುರ್ಯೋಧನ, ಈ ರಾಜ್ಯದ ಮೇಲಿನ ಅಧಿಕಾರ ನಿನಗೆಷ್ಟಿರುವುದೋ ಅಷ್ಟೇ ಅಧಿಕಾರ ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಓಹೋ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯಾರೋಧನ. ದುರ್ಯೋಧನ, ನನ್ನದು ಅರಣ್ಯರೋಧನವೇ. ಈಗ ಮಾಡ್ತಾನ ನೋಡಪ್ಪ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ನಿನ್ನ ಇಚ್ಛೆ ಎಷ್ಟದ್ದಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಏನು ಚಿಕ್ಕಪ್ಪ, ಕಡಲ ನೀರನ್ನು ಶೋಧಿಸಲು ಮುನ್ನಡೆದರೆ ತಕ್ಕ ಫಲವೇ ದೊರಕುವುದು. ಕೃಷ್ಣ ಮಂಡಲ ಬೋರ್ಗರಿಸಿ ಶತಾಬ್ದಿಗಳೇಕವಾಗಿ ದಿಕ್ಕುಗಳ ಪರಿಸಲಿ. ಅಥಾಗತ ಭೂಸ್ಥಳ ಚಂಡಮಾರುತ ಭರತ ಕಂಡ ಸಿಡಿದುರುಗಂಬಲಿ. ನಿನ್ನ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತವೇ ವಿನಃ ಸ್ವಾಭಿಮಾನತೆಯ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ. 1000 ಆನೆಬಲವುಳ್ಳ ಭೀಮಸೇನ ಪರಶುವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾದರಿ ಕುಮಾರರು. ಇವರುಗಳ ಪರಾಕ್ರಮವು ಯಾವಾಗಲೂ ನಿನ್ನ ನೆನಪಿನಲ್ಲಿರಬೇಕು. ಇದು ನಿನ್ನ ದುರಾಗ್ರಹದ
ದುರಹಂಕಾರದ ದುಸ್ಸಹವಾಸದ ದುರಶಯದ ದುರಭಿಮಾನ ವಿಚಾರ ಮಾಡುತ್ತವರು ಸಾಕು ಮಾಡು ನಿನ್ನ ವಾಗ್ಪಟತ್ವ. ನಾನದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಹಂಕಾರದ ದುರಾಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ. ಈ ಭರತ ಕುಲ ಚಕ್ರವರ್ತಿಯಾದ ಈ ಕೌರವನನ್ನೇ ಸದಬರೆಯಬೇಕೆಂದನಲ್ಲವೇ ಓ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಫಲ್ಗುಣ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿ ನಿನ್ನನ್ನೇ ದೇವರಲ್ಲಿ ಹಾಳಾಗುವವರಲ್ಲವೇ ಆ 7 ಪಾಂಡವರು. ಅದು ದುರಹಂಕಾರ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜಪತಾಕೆಯನ್ನು ಹಾರಿಸಬೇಕೆಂದು ಹಗಲು ಗನಸು ತೋರಿಸಿರುವರಲ್ಲೇ ಅವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಿಸಿರು ಎಂಬುದಾಗಿ ಒಬ್ಬಿ ಬೊಬ್ಬೆ ಹೊಡೆಯುತ್ತಿರಲೇ ಅವರು. ಅಹಂಕಾರ. ಸಾಕು ಮಾಡು ನಿನ್ನವರ ಪರಾಕ್ರಮವನ್ನು. ಕೇಳು ನನ್ನವರ ಪರಾಕ್ರಮವನ್ನು. ಭರತ ಖಂಡವ ಜಯಿಸಿ ಹರುಷದಿ ಉರುಕುಲವ. ಕೃಷ್ಣ ಭರತ ಖಂಡವ ಜಯಿಸಿ ಹರುಷದಿ ಕುರುಕುಲವ ಸರಸದಿ ಪರಿಪಾಲಿಸುವ ನನಗಾರು ಸಾಟಿ. ಬಂಡ ಭೀಮನ ಗಂಡಿಗೆಯ ಬಗೆಯುವ ನನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸೇ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವಂ ಧರಿಸಿದ ಈ ಕರ್ಣನಿಗದಾರು ಸಾಟಿ. ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸ ಛದಯುವ ಕುಟಮರ್ಧನರು. ಕೃಷ್ಣ ಕೃಷ್ಣ ಶಸ್ತ್ರಾಸ್ತ್ರ ಭೋರ್ಗಿರುವ ಸಮರವೀರನ್ನೇ ಕೊಚ್ಚಿ ಹಾಕಬಲ್ಲ ಅಜೇಯ ದುರಂದರ ಭೀಷ್ಮಪಿತರು. ನಿಮ್ಮವರ ಹೆಬ್ಬಲವ ಕಿತ್ತೆಸವ ನನ್ನ ನುಜ ದುಶ್ಯಾಸನ. ಆ ನಿನ್ನ ಮಿತ್ರನ ಫಲ್ಗುಣನ ಶಿರವರಿವ ಶ್ರೀಮಂತ್ರ ಬಿಲ್ಗಾರ ನನ್ನ ಮಿತ್ರ ಕರ್ಣ. ಆಗಲಿರಲು ನಮಗೆ ಸಮಯ ಸಂಜೀವನಿಯಂತೆ ನಮಗೆ ಮಾರ್ಗದರ್ಶಕರಾಗಿರುವ ನಮ್ಮ ಸೋದರ ಮಾವ ಶಿಪುನಿ, ಶಲ್ಯ, ಕೃಪ, ಅಶ್ವತ್ಥಾಮ, ಮೀಗಲಾದಿ ಭುಜಮಲ್ಲ ಪೃಥ್ವಿಯ ಪಾದಾಕ್ರಮಣ ದಕ್ಷ ಹರಿಕುಲವನ್ನೇ ಕಿತ್ತಿಸುವ ಪ್ರತ್ಯಕ್ಷ ಪಾದಾಕ್ಷ. ಈ ಸುಯೋಧನನ ಮುಂದೆ ಆ ನಿನ್ನ ಪಾಂಡವ ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಹೋಗಿ ಸಮರವೇ ಸಿದ್ಧ. ಅಗ್ರಜ ಸಹೋದರ, ನಿನ್ನ ಮಾತು ನನಗೂ ಸಮ್ಮತವಾದ. ಕೃಷ್ಣ ನಿನ್ನ ಒಳಸಂಚು ಸಾಗದಿಲ್ಲಿ.
ದುಡುಕಿನ ನುಡಿಗಳ ಸಹಿಸೇನು ಕೃಷ್ಣ ಬಿಡು ಬಿಡು ದುಡುಕಿನ ನುಡಿಗಳ ಸಹಿಸೇನು ಬಿಡು ಬಿಡು ದುಡುಕಿನ ನುಡಿಗಳ ಸಹಿಸೇನು ಕೃಷ್ಣ ಬಿಡು ಬಿಡು ದುಡುಕಿನ ನುಡಿಗಳ ಸಹಿಸೇನು ಬಲದೇವಗವರ ಅಡವ ಸಾಧಿಸಿ ದಿಟತನದಿ ಅಡವ ಸಾಧಿಸಿ ದಿಟತನದಿ ಅಡವ ಸಾಧಿಸಿ ದಿಟತನದಿ ಕೃಷ್ಣ ಆ ಪಾಂಡವ ಸೇನಾ ಸಮೂಹವನ್ನೆಲ್ಲ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ ಆ ಪುಂಡ ಭೀಮನ ರುಂಡ ಮುಂಡಗಳನ್ನು ತನಕ ಈ ಗಂಡುಗಲಿ ಸದಾ ಸಿದ್ಧರಿರುವನು. ಹೋಗು, ಬಂದ ದಾರಿಯನ್ನು ಹಿಡಿದು ನಡೆ. ಬಲೆ ಬಲೆ ಸಹೋದರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯುತ್ತಿರದ ತನಕ ಈ ರಾಧೆಯರಿಗೆ ಎಂದಿಗೂ ಮುಷ್ಟಾನ ಹೊರಟಿಸುವುದು. ಚಲಿಸಬೋ ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಚಲಿಸದೋ ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ನೀ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿಪತನಕ ಆ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೈ ಅಂಗಾಧಿಪಗೆ ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಏರುತ್ತರಿಗೆ ಸ್ವಾಭಾವಿಕವಾದದ್ದು. ಆದರೆ ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ ಎಂದು ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತಿರುವುದು. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿದೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲೆತ್ತಿಸುವೆಯಾ? ಇದು ನಿನಗೆ ಧರ್ಮವೇನೆಯ? ಕೃಷ್ಣ, ಧರ್ಮ ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಇಲ್ಲವೇ? ಕೃಷ್ಣ ಕೇಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸಾಧನೆಗಾಗಿ ಸದನವೇ ದೂತರಾಗಲು ಏಕೆ ದೂತರಾಗಲು ಏಕೆ ಕಾತರಾರೋ ಹಿತವ ಮರೆತೊಡೆ ನೀಹಿತವ ಮರೆತೊಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ತೀರ ಸಮರ ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರಿಗಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಸ್ವಾಮಿಯನು. ಯದುಪತಿ, ಈ ನಿನ್ನ ಕೃತ್ಯವ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪಲಾರೆವು, ಒಪ್ಪಲಾಗದು, ಒಪ್ಪುವುದಿಲ್ಲ. ಯಾದವ ಗಡಿಯ ಗಂಟಲು ಗಿಡಿದಂತಾಯಿತು. ಓಹೋ, ಮೇರಿ ಮೀರಿತು. ಮದವನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ,
ಆದರೂ ಒಂದು ಮಾತನ್ನು ಹೇಳುವನು ಕೇಳಿ. ಭಾರತ ಭೂಮಿ ಸದೆಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸದೆಸಿ ದುರಾಶ ಜಯಿಸಿ ದುರಾಶ ಯೋಧನ ಕರೆಸಿಗ ನೀಂ ಹನುಜಾತರ ಕರೆಸಿಗ ನೀಂ ಹನುಜಾತರ ಧರೆಯ ನಿಂತು ಖ್ಯಾತಿ ಪಡೆ ಸುಚಿಯಾಗೋ ವೀರ. ಧರೆಯ ನಿಂತು ಖ್ಯಾತಿ ಪಡೆ ಸುಚಿಯಾಗೋ ವೀರ. ಭೈರವನೆ ನೀಗಿ ನಿಸೈರಣೆಯ ತಾಳೈ ಭೈರವನು ನೀಗಿ ನಿಸೈರಣೆಯ ತಾಳೈ ತಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನಿರ್ಣಯ ನಿಸಿವರೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನುತ ನೆಲೆಸಿ ಪೊರೆ ಐದರೆಯ. ಭಾರತ ಭೂಮಿ ಸದೆಸಿ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸದೆಸಿ ಜಯಿಸಿ ದುರಾಶ. ದುರ್ಯೋಧನ, ನಿನ್ನೀ ಬಂಧು ಬಾಂಧವರನ್ನು ಗುರು ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಗುರುಕುಲವನ್ನೇ ನಾಶಪಡಿಸುವ ಏಕೆ? ಯಾದವ ವಿಜಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ ನಿಮ್ಮಗಳ ಭೀಕರ ಸಮರದಿಂದ ಈ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡುಕವರು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಪಾಂಡವರು ಕೃಷ್ಣ ಹೇಳು, ಕ್ಷಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಕ್ಷಾತ್ರ ಧರ್ಮವಿಹುದೇ ಪಾಂಡವರಲ್ಲಿ ನೋಡಿಯವರಳ ತಂತು ಪರಿ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಅರಿತು ನೀನಿದಲ್ಲವಾ? ಅರಿತು ನೀನಿದಲ್ಲವಾ ಭ್ರಾಂತಿ ಮೂಡಿಪೆಯ ಕೃಷ್ಣ ಕೃಷ್ಣ ಭ್ರಾಂತಿ ಮೂಡಿಪೆಯ ಪಾಂಡವರು ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧ ಕ್ಷತ್ರಿಯನ ಅರ್ಥ ರಾಮ ಮೋಕ್ಷ ಜೀವನದ ಏಕ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ಸುಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಎಂದಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನೀನು ಮಾಡಿದ ಅವಾಚ್ಯಗಳು, ರಾಜಸಿಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟ ದೂತಕ್ಕೆ ಸೆಳೆದು ನೀನು ಮಾಡಿದ್ದು ಅವಾಚ್ಯಗಳು ಒಂದೇ ಎರಡೇ. ಸರ್ಪಬಂಧ, ವಿಷಭೋಜನ, ಲಾಕ್ಷಗೃಹ ದಹನ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು.
ಕೆಟ್ಟರೂ ಸರಿ ಕಟ್ಟ ಕಡೆಯಾಗಿ ಕಾಡು ಕಟ್ಟಬೇಕೆಂದು ಕಟ್ಟಿಡಿದ ಕೆಚ್ಚದ ವೀರ ಕಣ್ಣಾಳು ಈ ಕೌರವೇಶ್ವರರನ್ನು ಕೆಣಕಿ ಕೆಣಕಿ ಕೆಳಗೆ ಹಾಕಿ ನಕ್ಕಳಲ್ಲ ಪಾಂಡವದಲ್ಲಿ ಪಾಂಡೋಳಿ ಅಂದೇ ತೊಟ್ಟೆ ನೀ ಛಲವನ್ನು ಭೂತ ಪ್ರೇತ ಪಿಶಾಚಿಗೊಳಗೊಳಗಾದ ಭೂತನಾದೇಶವನ್ನ ಈ ಕದನಕ್ಕೆ ಕಲಿಯಂಶದಿಂದ ಉದ್ಭವಿಸಿದ ಈ ಗುರು ಸಾಮ್ರಾಜ್ಯವು ರಕ್ತದ ಮರದಿನಲ್ಲಿ ಹಸ್ತಿನಾವತಿಯ ಸಿಂಹಾಸನಾಧೀಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ನರವನ್ನು ಬಿಡ ನರವನ್ನು ಕೋರೆ ಹಠ ಮಾಡಿ ಕಲ್ಲಲ್ಲಿ ಹವ ಆಟವ ಹರಿಯೇ ಹಠ ಮಾಡಿ ಎಲ್ಲಲ್ಲಿ ಹವ ಆಟವ ಛಲವನ್ನು ಬಿಡದಲ್ಲಿ ಕಡುಗಲ್ಲಿ ಛಲವನ್ನು ಬಿಡದಲ್ಲಿ ಕಡುಗಲ್ಲಿ ಛಲವ ವಹಿಸಿ ಕಡೆಯ ಮಾತಿಂತು ಕೃಷ್ಣ ಆ ಪಾಂಡವರು ನಮ್ಮೊಡನೆ ಸಂಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನಗಳಲ್ಲಿ ಛಲದೊಟ್ಟು ಮಾಡುವೆ ಯುದ್ಧ ಸತ್ತರ ಸಾಯುಜ್ಯ ಬದುಕಿದರ ಸಾಮ್ರಾಜ್ಯ ಸಂಧಾನದಿಂದೆಂದಿಗೂ ಪ್ರಯೋಜನ ಇಲ್ಲ. ಹಾಗೂ ಆ ನಿನ್ನ ಪಾಂಡವರಿಗೆ ಆಯುಧಗಳನ್ನು ಸರಿ ಮಾಡುವಂತೆ ಹೇಳು. ಹೋಗು. ಕತಿ ಬೇಡೈಸು ಯೋಧನನೆ ತೋರಿದ ಕಥೆಗಳ ಕತಿ ಬೇಡೈಸು ಯೋಧನನೆ ತೋರಿದ ಕಥೆಗಳ ಸೈರಣೆ ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ ವಾಸುದೇವ ಮಗಳುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲಗಳು ಕಡಿಯದೆ ಕುಲಹೀನ ಕುಲವ ಮರೆದ ಕತಿ ಬೇಡೈಸು ಯೋಧನನೆ ತೋರಿದ ಕಥೆಗಳ ಮರುಳೆ ಕಥನದೊಳು ನಿನ್ನ ಮದವ ನಡಗಿ ಪಾಚನುರರೊಳು ಮರುಳೆ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಬಂದುಗವ ಪಡುವೆ ಬಂದುಗವ ಪಡುವೆ ಸೈರಿಸಬಲ್ಲವರ ನಿಧನ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನ್ನು ಪದವಿಯ ಅಡಗಿದೆ. ಪರಮ ಪುರುಷನೆಂಬ ಬಿರುದನ್ನು ಪದವಿಯ ಅಡಗಿದೆ. ಕತಿ ಬೇಡೈಸು ಯೋಧನಗೆ ತೋರಿದ ಕಥೆಗಳ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟಿಯಾ? ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ವಂಶ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ
ಅದು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೋ ನಿರ್ಣಯಿಸಬೇಕಾಗಿಲ್ಲ, ನಾವಾಗಲೇ ನಿರ್ಣಯಿಸಿ ಸಲಹೆಯನ್ನಿತ್ತಿದ್ದೇವೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸುಯೋಧನ ಮಾವ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆ ಇತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ. ಅವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸರ್ಕಾರವೇ ಅದು. ನಿಮ್ಮ ಅದ್ಭುತವಾದ ಸರ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸಬೇಕು. ಸಹೋದರ ಅಗ್ರಜ, ತೆಗೆದುಕೋ ಹಕ್ಕವನ್ನು, ಸ್ವಾಮ್ಯಸು ಯಾರನ್ನು ಬಂಧಿಸುವರ ಮಂದಮತಿ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸುವೆವು. ಏನು? ನನ್ನನ್ನು ಬಂಧಿಸುವೆ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಬಂಧಿಸಲಿಸುವಿರ. ಈಗ ಬಂಧಿಸಿರಿ ನನ್ನನ್ನು. ಇಲ್ಲಿ ಎಲ್ಲೆಲ್ಲಿಯೋ ಕೃಷ್ಣನ ಮೂರ್ತಿಗಳೇ ಕಾಣುತ್ತಿದೆ. ನೋಳು ಕೃಪೆಯ ತೋರಿದೆಯೇ ಸ್ವಾಮಿ, ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಇಳೆಯೋಳು ಜನ್ಮವಾ ಪ್ರಿಯದಾಯನ್ನನು ನೀ, ಇಳೆಯೋಳು ಜನ್ಮವಾ ಹರಿಯದಾಯನ್ನನು ನೀ. ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಹೇ ರಮಣಂ ಅಖಿಲ ಗುಣಗಣವಾರಿದಿಯ ಸೋಮಂ ಸಮಸ್ತ ಜಗದಾನಂದಂ ವಾರಿದಿಯ ಭವದಾತಂ ನಿನಗೆ ಸರಿಸಮನೆ. ಕುಲಹೀನನು ನಾನು, ಕುಲಹೀನ
ದೀನನು ನಾನು ಎನ್ನನು ಧರಿಸಿ ಪಾಲಿಸೋ ಮಾಧವ. ಬಳಲಿದೆಯ ಸ್ವಾಮಿ ತರಳನ ಆದರಿಸಲು. ಬಳಲಿದೆಯ ಸ್ವಾಮಿ ತರಳನ ಆದರಿಸಲು. ಗೋತ್ರವಿಲ್ಲದ ಮನುಜನ ಪಾಲಿಸಿದೆಯ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆಯ. ಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆಯೇ? ಪರಮಾತ್ಮ, ನಾನೆಂತಿದ್ದರೂ ಅವರು ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ. ದೇವ ಕರ್ಣ, ನೀನು ಸೂತನಲ್ಲ. ಕರ್ಣ, ಸುಕುಮಾರ ಬಾ ದುರದೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ದೇವಾ ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಪಂಚದಲವತರಿಸಿದವ ಸುಕುಮಾರ ಬಾ ದುರದೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನಿ. ತರೆಯ ಬೆಳಗುವ ರವಿಯ ಕರುಣದಿ ಕರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ ದುರದೀರ ಸುಕುಮಾರ ಬಾ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ. ಕರ್ಣ ಕರ್ಣ
ತಳಮಳ ವೇದಕ್ಕೆ ಮನದ ಚಿಂತೆ ತೋರೆ ಅಂತಭುವನದಲ್ಲಿ ಕೀರ್ತಿಯ ಪಡೆವೆ ಅಂತಭುವನದಲ್ಲಿ ಕೀರ್ತಿಯ ಪಡೆವೆ ಕನತರವೆನಿಸಿಹ ಮೇದಿನಿಯೊಳು ನೀ ಕನತರವೆನಿಸಿಹ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿ ಮೇರೆ ಬರಬಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ ಕರ್ಣ ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ಜನನಿ, ಸೂರ್ಯನೇ ನಿನ್ನ ಜನಕನು. ಆ ಪಾಂಡವರು ನಿನಗೆ ಸಹೋದರರಾಗಲಿ. ನಾನು ಚಂದ್ರಕುಲ ವಂಶದವನೇ. ಸರ್ವಸಾಕ್ಷಿಯಾದ ಸೂರ್ಯದೇವನು ನನ್ನ ಜನಕನು. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯೂ ನನ್ನ ಜನನಿ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಪರಮಾತ್ಮ, ಇದೇನು ಪರಿಹಾಸ್ಯವೇ? ಓಹೋ, ನಾನು ಮರೆತಿದ್ದೆ, ಇದು ಯುದ್ಧದ ಕಾಲ. ಅದರಲ್ಲಿಯೂ ತಾವುಗಳು ಪಾಂಡವರ ಪಕ್ಷಪಾತಿಗಳು. ಆ ಪಾಂಡವರ ತಲೆ ಕಾಯುವ ಸಲುವಾಗಿ ಈ ಪಾಪಿ ಕರ್ಣನನ್ನು ಇಷ್ಟೊಂದು ವಿಧವಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆಂದೆನಿಸಿ ದಿವ್ಯ ಸಿಂಹಾಸನವನ್ನೇರಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರವನ್ನು ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವುದು ನೋಡಿದರೆ ನನ್ನ ಭಾಗದ ದುರ್ಭಯವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಗೆ ಪರಿತಾಪಕೀಡಾದಿ ದೇವಾ ಶೋಧನೆಗೆ ಶಾಪ ಪಾಪಿಯಾದೆ ಪರಿತಾಪಕೀಡಾದಿ ದೇವಾ ಶೋಧನೆಗೆ ಶಾಪ ಬಹುದಿನ ನೊಂದೆನು ಬಂಧುಗಳಾರೆಂದು ಪರಮಾತ್ಮ, ಬಹುದಿನ ನೊಂದೆನು ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ ಇಂದು ವದನ ಅಪನಿಂದೆಯಲಿ ಬೆಂದೆ ವಿಮೋಚನ ಮಾರ್ಗವನರಿಯ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆಯೇ ಪಾಯಾದೆ ಪರಿತಾಪಕೀಡಾದೆ ದೇವಾ ಶೋಧನೆಯೇ ಶಾಪ ಮದಾದೆಯ ನಿರ್ದಯವರಿತೋ ಕೃಷ್ಣ
ಧರ್ಮದಾತೆಯ ನಿರ್ದಯವರಿತೋ ಜೀವಿಸಲೇ ಮರಿ ಸಹಜರ ಸಮಕೂಡಿ ಜೀವಿಸಲೇ ಪರಿ ಸಹಜರ ಸಮಕೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯ ಪರಿತಾಪಕೀಡಾದ ದೇವಾ ಶೋಧನೆಯೇ ಶಾಪ ವಿಧಿಶಾಪ ಪರಮಾತ್ಮ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಸ್ವಾಮಿ ಕೌರವೇಶ್ವರ, ಮತ್ತೊಂದು ಕಡೆ ಸೋದರರೆಂಬ ಪಾಶವು ನನ್ನ ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಈ ಇರುವರಲ್ಲಿ ನಾನು ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ? ನೀನೇ ಹೇಳು ದೇವ. ಕರ್ಣ, ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ಕರೆಯನು ಪೊರೆಯೈ ಧರ್ಮದಲ್ಲಿರುತ್ತ ಕರೆಯನು ಪೊರೆಯೈ ಧರ್ಮದಲ್ಲಿರುತ್ತ ಅನುಜರ ಸಾರೈ ಕರುಣವ ತೋರೈ. ಕರ್ಣ, ಅನುಜರ ಸಾರೈ ಕರುಣವ ತೋರೈ ಬಾರೈ ಬಾರೈ ತೋರೆವನೆ. ಸುರಚಿರ ಶರಣರ ಶರಣರ ಪೊರೆವನೆ ದಾನಶೂರನೆನ್ ದಾಂತಿಗ ಬಿರುದ ಕರ್ಣ 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 ದಾನಶೂರನೆಂದಾಂತಿಗ ಬಿರುದ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನುವೆ ಮನಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವೊಂದು ಉಪದೇಶ ಹೊಂದಿದ್ದರು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿ ಆಕೆಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಆ ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹಳವಾಗಿ ಪ್ರೀತಿಯಿಂದ ಸಲುಕಿ ಸಾಕಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವು. ದಿವ್ಯ ಸಿಂಹಾಸನವನ್ನೇರಿ
ರಾಜ್ಯಭಾರವನ್ನು ಮಾಡುವೆ ಅಂತ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ನೀಚ, ಹೀನ ಕುಲದವರೆಂದು ಹೀಯಾಳಿಸುತ್ತಿದ್ದರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿಯದೆ ದೇವ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ನನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಈ ಕರ್ಣನ್ಯಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಆಗಾಗ ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ಹೊತ್ತಾಯಿತು, ಬರಲೇ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪುಟ್ಟ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನೇ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರಗಳನ್ನು ಪಡೆದು ದಶ ದಿಕ್ಕುಗಳಿಂದಲೂ ದಶನಾಮಗಳಿಂದಲೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಬೆಳಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನ. ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ರಣಾಂಗಣದಲ್ಲಿ ಕೊಲ್ಲುವುದಾಗಿ ಶಪಥಗೈದಿರುವೆನಲ್ಲೋ. ನಿನ್ನ ಶಿರಸ್ಸು ರಕ್ತದ ಭೂಮಿಯ ಮೇಲೆ ಬಿದ್ದು ರಕ್ತದ ಕೋಣೆಯಲ್ಲಿ ಕೊಚ್ಚಿ ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅತಿಯಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಈಗ ಇಂಥವರೇ ಬಂಧು ವರ್ಗದವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು, ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಹೇ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ನುರದಾಳ್ ತಮ್ಮಂದಿರನ್ನ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ ಸ್ವಾಮಿ ಕೌರವೇಂದ್ರ. ಈ ದಾರುಣಿಯೋಳ್ ಸುಖ ಸಂಪತ್ತಿ ನಿಂಪಾಳ್ವನೆ. ಛಲದಿನ್ ಪಾರ್ಥನ ರುಂಡವಂ ತರಿದು, ಛಲದಿನ್ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ. ಪಾರ್ಥನ ಘೋರ ಶರಕೆನ, ಪಾರ್ಥನ ಘೋರ ಶರಕೆನ ತುತ್ತಾಗಲೇ.
ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕೆಯಂತೆ ಕಾಡಿದ್ದ ಕಾಡಿಗೆಯಾಗಿದೆ. ಪರಮಾತ್ಮ, ಈ ದ್ರೌಪದಿ ಅಣೆಯಲ್ಲೂ ಇನ್ನು ಏನೇನು ಬರೆದಿರುವೆ ದೇವ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ಹೊರಧೀರಳಾಗಿ ಹೊರಪಂದಿಯಾಗಿ ಮರುಗುವೆ ಏಕೆಲೆ. ಕಾಂತೆ ಶಾಂತೆ ಹೊರಧೀರಳಾಗಿ ಹೊರಪಂದಿಯಾಗಿ ಮರುಗುವೆ ಏಕೆಲೆ. ಪಾಂಡವಪುತ್ರರ ಪತಿಯಾಗಿ ನೀನು, ಪಾಂಡವಪುತ್ರರ ಪತ್ನಿಯಾಗಿ ನೀನು ಚಂಡ ಕೋಪದಿಂದ ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಯೇ. ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ ಹೊರಧೀರಳಾಗಿ ಹೊರಪತ್ನಿಯಾಗಿ ಮರುಗುವೆ ಏಕೆಲೆ. ಹೇಳು, ಏನಾಯಿತು? ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವೆ? ಏನು, ನಾನು ನಿಷ್ಕಾರಣವಾಗಿ ಅಳುವುದೇ? ನನ್ನ ಅಳುವಿಗೆ ಒಂದಲ್ಲ 6 ಕಾರಣಗಳು. ಸ್ವಾಮಿ, ನೀವು ಪುರುಷರು ಯಾರಾದರೂ ನಿಮಗೆ ದುರ್ವಾಕ್ಯವನ್ನು ನೀಡಿದ್ರೆ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವೆ. ಆದರೆ ಈ ಸ್ತ್ರೀಯರು ಅನ್ನ ವಸ್ತ್ರಗಳಿಗಾಗಿ ಪರರನ್ನೇ ಆಶ್ರಯಿಸಬೇಕು. ಈ ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಿಮ್ಮಂಥವರ ಆಶ್ರಯ ಬೇಕು. ಪರಮಾತ್ಮ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನೇಕೆ ಸೃಷ್ಟಿ ಮಾಡಿ? ವಿಚಾರವೇನೆಂಬುದನ್ನು ವಿವರವಾಗಿ ಹೋದರೂ ಹೇಳು ಪಾಂಚಾಲಿ. ಅದಕ್ಕೆ ತಕ್ಕ ಪ್ರತಿಕಾರವನ್ನು ಮಾಡಲೇ ಬಿಡಲಾರ ಈ ಭೀಮಸೇನ. ಹೇಳಿ ಪ್ರಯೋಜನವೇನು ಸ್ವಾಮಿ? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕೆ ಹೋದೆ. ಅಲ್ಲಿಗೆ ಆ ಪಾಪಿ ದುರ್ಯೋಧನನ ಸತಿಯಾದ ಭಾನುಮತಿಯು ಬಂದಳು. ಅವಳು ನನ್ನನ್ನು ನೋಡಿ ಪರಿಹಾಸ್ಯ ಮಾಡಿ, ದ್ರೌಪದಿ, ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ನಾನು ರಾಯಭರಕ್ಕೆ ಹೋಗಿದ್ದವರು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾಂಗೇನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದೆಂದು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ನಾನು ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಭಾನು. ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ, ನಿಮಗೆ ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಇದೇ ಕುರುಕುಲಾಷ್ಟು ಕಾಳರಾತ್ರಿ ಎಂದಿರಿ. ಬರತೀರಾ ಸ್ವಾಮಿ? ಪುನಃ ನನ್ನ ಬಾಯಿಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿರಲ್ಲ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಅಯ್ಯೋ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಅಭಿಮತ. ನೀವು ಎಷ್ಟಾದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರು ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ಎದುರು ನೋಡುತ್ತಿದ್ದೇನೆ. ಧರ್ಮ ಪಾರಾಯಣ ಯುಧಿಷ್ಠರನು ದುರ್ಯೋಧನನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಕುಲ ಕೌರವನ ಬಾಳುಗಳಿಸುವೆ ತಾನು ತಾಳನೆ ಶುಭವೇ. ಕುಲ ಕೌರವನ ಬಾಳುಗಳಿಸುವೆ ತಾನು ತಾಳನೆ ಶುಭಮತೆಯೇ. ಸೈರಿಪೆ ಈ ಪರಿಯನು ದುರದ ಸೈರಿಪೆ ಈ ಪರಿಯನು. ತುಳದೊಳೀಗಲೇ ಕುರುಕುಲವೆಲ್ಲ ಸೆಲೆಮನೆಯ ಕಾಂತೆಯೇ. ತುಳದೊಳೀಗಲೇ ಕುರುಕುಲವೆಲ್ಲ ಸೆಲೆಮನೆಯ ಕಾಂತೆಯೇ. ತುರುಳ ಕೌರವರ ಸಿಗಿದು ಬಗೆಯುವೆ, ತುರುಳ ಕೌರವರ ಸಿಗಿದು ಬಗೆಯುವೆ. ಸೈರಿಪೆ ಈ ಪರಿಯನು ದುರದ ಸೈರಿಪೆ ಈ ಪರಿಯನು. ನೋಡಣ್ಣ, ಅಣ್ಣನಾದ ಭೀಮಸೇನನು
ತಿಳಿಯುವ ಮೊದಲೇ ಅವನು ಕೋಪಗೊಂಡಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಅಣ್ಣ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಕೋಪಗೊಂಡಿರುವನು? ಏಕೆ ಈ ನನ್ನ ಬಿಳಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳಿಬಿಡುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿರಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಇನ್ನೊಂದು ಗಳಿಗೆಯೂ ನಾನು ಇದಾವುದನ್ನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇದಾವುದನ್ನು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನಗೆ ತೋಚಿದ್ದನ್ನು ಮಾಡಿಯೇ ಬಿಡುವೆನು. ಮುನಿಚೇತಗೆ ನಿನಗೀ ಪರಿ ಮುನಿಚೇತಗೆ ನಿನಗೀ ಪರಿ ಹಣ ಗುಣನಿಧಿ ಭೀಮಸೇನ ಮನದೈರಿ ಶಾಂತನಾಗು ಸದಯಾ ಕೋಪ ಮಾಡಬೇಡಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಆತನ ಮನಸ್ಸಿಗೆ ವ್ಯಥೆಯುಂಟಾಗುವುದಿಲ್ಲವೇ? ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದು ನರಿಕೆಯ ಕರುಣಿ ಏತಕ್ಕೆ ಇದು ಗುಣವೋ? ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದು ನರಿಕೆಯ ಕರುಣಿ ಏತಕ್ಕೆ ಇದು ಗುಣವೋ?
ಏತಕ್ಕೆ ಇದು ಗುಣವು? ಹೀಗಿರುವಾಗ ಅಣ್ಣನ ಮಾತಿಗೆ ವಿರೋಧವನ್ನಾಚರಿಸಿದರೆ ಆತನ ಮನಸ್ಸಿಗೆ ವ್ಯಥೆಯುಂಟಾಗುವುದಿಲ್ಲವೇ ಪಾಂಚಾಲಿ? ಧರ್ಮವನ್ನು ಕ್ಷತ್ರಿಯರಾದ ನೀವು ಎಂದೋ ಮರೆತು ಅವರೆಯಾದ ನಾನು ಏನಂತ ಹೇಳಿದೆ ಸ್ವಾಮಿ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ನಾವೀಗ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತನನ್ನು ಕಳುಹಿಸಿ ಇದು ಮದುವೆಯ ಅವಸರವಲ್ಲವೆಂದು ಹೇಳಿ ಜ್ಞಾನವಿಲ್ಲ. ಈಗ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಪುನಃ ಅವಮಾನಕ್ಕೆ ಗುರಿಯಾಗುರು ಎಂಬುದೇ ನನ್ನ ಚಿಂತೆಗೆ ಕಾರಣ. ಏನೀ ಕೋಲಾಹಲ? ಅಗ್ರಜ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪೋಷ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ನಿಲ್ಲಿ. ಅಣ್ಣನು ಇತ್ತಲೇ ಬರುತ್ತಿರುವೆ. ಸಂಧಿಯ ವಿಚಾರವು ನಡೆಯುತ್ತೆ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡಿಯೇ ಬಿಡುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ, ನಮ್ಮಣ್ಣನ ಮಾತಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ಕೋಪವು ಎಲ್ಲ ಮೀರುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ಗಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ಭೀಮಾ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಲೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಅವನಿಸುತ್ತಿರುವೆಯ.
ಯಾದವಾಗ್ರಣಿ ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ, ನೀನು ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳಬಾರದೆ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಚಂಡ ಭೀಮನಿಗಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ಮುಂದೆ ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು? ಮತ್ತಾರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಅವನೂ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಕೃಷ್ಣ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗದಿರು. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸಿಯೇ ಬಿಡುವೆನು. ಆಹಾ ಭೀಮ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಳಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಳಲು ಎಲ್ಲಿಂದ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳಬಾರದೆ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಲಾರದು. ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳ. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ಆ ವಿಚಾರವನ್ನು ನಿನಗೆ ಹೇಳುವುದಿಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಭೀಮ, ನಿನ್ನ ಹಾಗದೇನು ಸ್ವಲ್ಪ ದೂರವಾಗಿಡು. ಇದೋ ಈ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ವಿಚಾರವನ್ನು ಕೇಳುವುದು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮ, ನಿನ್ನ ಗದೆಯನ್ನು ಸ್ವಲ್ಪ ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ. ಅರ್ಜುನ, ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಾನು ನಿನ್ನ ಮಾತನ್ನು ಎಂದಾದರೂ ಮೀರಿರುವೆನೇ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ತಂಗಿ, ತಂಗಿ, Thank you.
ಪರಿಹಾಸ್ಯವಲ್ಲಮ್ಮ. ನೀನು ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನಿಪುಣೆಯಂತೆ. ಅಂತೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಎಂದು ಪರೀಕ್ಷಿಸೋಣ ಅಷ್ಟೆ. ಭೀಮಾ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಈಗ ಕೇಳಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿತು. ಯಾರು ಆ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ದುರಾತ್ಮರು? ಮತ್ತಾರು? ದುರಾಭಿಮಾನಿಯಾದ ದುರ್ಯೋಧನನ್ನು ಹಾಗೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ಈ ಕಾರ್ಯವನ್ನು ಎಸಗಿದರು. ಇಂತಹ ಕಾರ್ಯವನ್ನು ಮತ್ತಾರಿಂದ ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರದ ಪ್ರಶ್ನೆಯೇ ಇಲ್ಲ ಹಿಡಿಂಬಾಪತಿ. ಸಹನೆಯಿಂದ ಹೇಳಿ ಕಳುಹಿಸಿದ ಸಂಧಿಯ ವಿಚಾರವನ್ನು ತಿರಸ್ಕರಿಸಿ ಪಾಂಡವ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನೇ ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ನನ್ನ ಶತಾಧಿಶ ಧಿಕ್ಕಾರ. ಕರಿಕೇಸರಿಂ ಕೆಣಕಿದ ಪರಿಯೋ, ಕರಿಕೇಸರಿಂ ಕೆಣಕಿದ ಪರಿಯೋಳ್ ಪರೈಂ ಸಂಹರಿಪೆ ಐರಿ ಕುಲವಾ. ಶರಹದಿಂದಲೇ ಅರಹುವೇ ಶರಹದಿಂದಲೇ ವರೈ ಸಂಹರಿಪೆ ಗೌರವ ಕುಲವಾ. ಅಣ್ಣ, ಇನ್ನು ಸಮರ ಭೂಮಿಯನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ನಮಗುಳಿದಿರುವ ಪ್ರತ್ಯುತ್ತರ. ಅವರ ಬಲವನ್ನೆಲ್ಲ ಕೆತ್ತಸೆಯುವ ಭಯಂಕರ ಯುದ್ಧವೇ ಪ್ರಾಪ್ತಿಯಾಗಲಿ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವಂತೆ ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ವೀರ ರಥಿಗರ ಘೋಷದಲ್ಲಿ ಎಂದು ಕೊನೆಯ ಮಾತನ್ನು ಹೇಳಿಬಿಟ್ಟನು. ಕೊನೆಗೂ ಮಹಾಯುದ್ಧವೇ ಪ್ರಾರಂಭವಾಯಿತು. ಧರ್ಮನಂದನ, ಕೃಷ್ಣ ಈ ಗಣಪಾಪ ಸಮರ ಪ್ರಳಯದ ಮಹಾಕ್ರಾಂತಿ ಅಶಾಂತಿಯ ಮಾನದಹನ ಧರ್ಮ ಪತನ ಕೃಷ್ಣ ಧರ್ಮನಂದನ,
ಪರಮಾತ್ಮ, ಈ ಸಂದೇಶಕ್ಕೆ ಇನ್ನು ನಮ್ಮದಾಗಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಸಂದೇಶವನ್ನೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನು. ನನ್ನ ಕೈಗಳನ್ನು ಬಿಚ್ಚಿ ಅಗ್ರಜ, ಧನಂಜಯ, ಪರಮಾತ್ಮ ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಲೆ? ಈಗ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದಯವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯೋಧನನಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ನಿಂತಿದ್ದ ಪಾಂಡವ ಸತಿ ಪಾಂಚಾಲಿ ಎದುರಿನಲ್ಲಿ ಒಂದೇ ಪ್ರತಿಜ್ಞೆ ಮಾಡಿದ್ದೆನು. ಇಂದು ಯುದ್ಧ ಸನ್ನದ್ಧವಾಗುವ ಮೊದಲು ಮತ್ತೊಮ್ಮೆ ಪ್ರತಿಜ್ಞೆ ಮಾಡಿದೆನು. ದುಷ್ಟ ಕೌರವ ಶತರುಂಡ ಮುಂಡಗಳ ಭುವನ ಗರ್ಭದಿ ತುಳಿಯೇ ಶತ್ರುಧ್ವಂಸ ಪಾಂಡವ ಪಟ್ಟ ಮೈಸಿ ಅನರ್ಥಗೈದ ದುಶ್ಯೋಧನನ ಯದ ಬಗೆಯದ ಬಿಡೆ ತಲೆ ತಟ್ಟಿದ ಕುರುಪತನ ಸತ್ಯ ಕಲಿ ಭೀಮನ ಪಂಥ ಬಿಡದೆ ಸಾಧಿಪೆನೆ. ಇಂದು ಈ ಪ್ರಚಂಡ ಭೀಮನ ಕ್ರೋಧವೆಂಬ ಪ್ರಣಯೋಗ್ನಿ ಜ್ವಾಲೆ ಆ ಕುನ್ನಿ ಕೌರವರ ಪಾಲಿಗೆ ಪ್ರಣಯೋಗ್ನಿಯಂತೆ ಉರಿದು ಗುರು ಸಮರಾಂಗಣ ಘೋರ ಸ್ಮಶಾನ ಹೋಗಿರುವುದು ಶತಸಿದ್ಧ. ಧರ್ಮದ್ರೋಹಿಗಳ ಕೊಬ್ಬಿದೆಲೆಯ ಮೆಟ್ಟಿ ದುರ್ಮದಾಂಧರಾಗಿ ನನಗೆಲ್ಲ ನಾವೇ ಅಧಿಕರೆಂದು ಮೆರೆಯುತ್ತಿರುವ ಪಾಂಡವರ ಸಿರಿಯನ್ನೆಲ್ಲ ಕಬಳಿಸಿ ನಾವೇ ಅಧಿಕರೆಂದು ಮೆರೆಯುತ್ತಿರುವ ಆ ಕುನ್ನಿ ಕೌರವರನ್ನು ನಾಶ ಖಂಡಿತ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರ ಮಾತೆಯಾದ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ದುಶ್ಯಾಸನ ವಕ್ಷಸ್ಥರವನ್ನು ಭಯದು ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಿ ದುರ್ಯೋಧನ ತೊಡೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ಹೋದರೆ ಕೃಷ್ಣ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.